ವೀಕ್ಷಕರೇ, ಸುಪ್ರಭಾತ. ಇದು ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮ ಪವರ್ಡ್ ಬೈ ಬಿಎಸ್ ಚನ್ನಬಸಪ್ಪ ಅಂಡ್ ಸನ್ಸ್ ದಾವಣಗೆರೆ. ತಮ್ಮೆಲ್ಲರಿಗೂ ಪ್ರೀತಿಯ ಹೃದಯ ಪೂರ್ವಕ ಸ್ವಾಗತ ಸುಸ್ವಾಗತ ಎನ್ನುತ್ತಾ, ಮೊಟ್ಟೆ ತಾನಾಗೆ ಒಡೆದ್ರೆ ಅದು ಸೃಷ್ಟಿ, ಅದೇ ಬೇರೆಯವರು ಬಲವಂತವಾಗಿ ಒಡೆದು ಹಾಕಿದ್ರೆ ಅದೇ ಹತ್ಯೆ ಅಂತ ಹೇಳಿದಂತಹ ಸ್ವಾಮಿ ವಿವೇಕಾನಂದರ ಈ ಒಂದು ನುಡಿಮುತ್ತಿನೊಂದಿಗೆ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಹಾಗೆ ಗುರುಜಿಯವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬಿಡೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ಕಾರ ಗುರುಜಿ, ಎಂದಿನಂತೆ ಇಂದು ಕೂಡ ಸಾಕಷ್ಟು ಹಲವಾರು ವಿಶೇಷ ಮಾಹಿತಿಯನ್ನ ಹೊತ್ತು ಬಂದಿರ್ತೀರಾ ಅಂತ ಭಾವಿಸ್ತಾ ಏನ್ ಹೇಳ್ತಿದ್ದೀರಾ ಗುರುಜಿ ಇವತ್ತು? ಎಲ್ಲ ವೀಕ್ಷಕ ಬಾಂಧವರಲ್ಲಿ, ದೈವಾನುಗ್ರಹ ಭಕ್ತ ಪ್ರಿಯರಲ್ಲಿ, ವಿಶೇಷವಾಗಿರತಕ್ಕಂಥ ಭಕ್ತ ಅನುಶ್ರಯದಲ್ಲಿ ಭಗವಂತನ ಕೃಪಾ ಕಟಾಕ್ಷಕ್ಕೆ ತಮ್ಮೆಲ್ಲರಿಗೂ ವಿಶೇಷವಾಗಿ ಬ್ರಹ್ಮಾಂಡ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ಬಹಳ ವಿಶೇಷ ಅಂದರೆ ಪ್ರತಿಯೊಬ್ಬ ಮನುಷ್ಯ ತಿಳ್ಕೋಬೇಕಾದ್ದು ವಸಂತೋತ್ಸವ ಅಂತ. ಇಂಥ ಒಂದು ವಸಂತೋತ್ಸವ ಸಾಧಾರಣವಾಗಿ ಪ್ರತಿಯೊಬ್ಬ ಮನುಷ್ಯನಿಗೆ ಜೀವನದಲ್ಲಿ ಕಲ್ಯಾಣೋತ್ಸವ ಎಂದು ಮಾಡ್ತಾರೋ, ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ವಸಂತೋತ್ಸವವನ್ನು ಆಡಿಸ್ತಾರೆ. ಇಂಥ ಒಂದು ಶ್ರೀನಿವಾಸ ಪದ್ಮಾವತಿ ಆ ಕಲ್ಯಾಣೋತ್ಸವವನ್ನು ಮಾಡಿಕೊಂಡಾಗ ಆ ವಸಂತೋತ್ಸವವನ್ನು ಆಡಿಸಿರತಕ್ಕಂಥದ್ದು ಸಾಕ್ಷಾತ್ ಯಶೋಧಾ ದೇವಿಗೆ ಸೇರುತ್ತೆ. ಯಶೋಧ ದೇವಿ ನಂತರ ಆ ಭೂಮಿಯಲ್ಲಿ ಕಲಿಯುಗದಲ್ಲಿ ವಿಶೇಷವಾಗಿ ಪ್ರತಿಯೊಂದು ಮದುವೆಯಲ್ಲೂ ವಸಂತೋತ್ಸವವನ್ನು, ವಸಂತ ನೀರುಗಳನ್ನು ಪ್ರತಿಯೊಬ್ಬರಿಗೂ ಗಂಡ ಹೆಂಡತಿಗೆ ಇಂಥ ಒಂದು ಬಾಂಧವ್ಯ ಇರಲಿ, ಸುಖ ಜೀವನದಿಂದ ಇರಲಿ, ಮಿತ್ರತ್ವದಿಂದ ಹೊಂದಿಕೊಳ್ಳಿ, ಜಗತ್ತು ಜೀವನ ಅಂಥ ಒಂದು ಹುಣ್ಣಿಮೆಯಂತೆ ವಿಶೇಷವಾಗಿ ಇಬ್ಬರ ಸಂಗಮ ಅನುಗ್ರಹ ಚಿಂತನೆಯಿಂದ ಎಲ್ಲ ಕಷ್ಟಕಾರ್ಪಣ್ಯಗಳ ದೂರವಾಗಿ ಅವರಲ್ಲಿರ್ತಕ್ಕಂಥ ಎಲ್ಲ ದಾರಿದ್ರ್ಯಗಳು ಪರಿನಾಶನವಾಗಲಿ, ನೂತನವಾದ ಸಂವತ್ಸರ ಇದ್ದಾಗೆ ಆ ನೂತನವಾದ ಸಂತತಿಗೆ ಅಭಿವೃದ್ಧಿ ಆಗಲಿ ಅಂತ ವಸಂತೋತ್ಸವವನ್ನು ಆಡಿಸ್ತಾರೆ. ವಸಂತೋತ್ಸವದಲ್ಲಿ ಯಾವ ಕಾಲಕ್ಕೂ ಚೆಂಡನ್ನು ಆಡಬೇಕು ಅಂತ ಕೇಳ್ತೀವಿ. ಸಾಧಾರಣವಾಗಿ ಹೂವಿನ ಚೆಂಡು ವಸಂತೋತ್ಸವದಲ್ಲಿ ಎಲ್ಲ ನೀರಿನ ಮುಖಾಂತರವಾಗಿ, ಎಲ್ಲ ವಿಶೇಷವಾಗಿರ್ತಕ್ಕಂಥ ರಂಧ್ರದ ಮುಖಾಂತರವಾಗಿ ಜಗತ್ತು ಸಂದ್ರ ಅಂತ ಕರಿತೀವಿ. ಜಗತ್ತಲ್ಲಿ ಇಂಥ ಒಂದು ಸುಂದರವಾದ ರಂಧ್ರ ಅಂದರೆ ಜೀವನ, ಅಂದರೆ ಇಡೀ ಜಗತ್ತಲ್ಲಿ ಬ್ರಹ್ಮಾಂಡ ಅನ್ನೋದು ಒಂದು ಬ್ಲ್ಯಾಕ್ ಹೋಲ್, ಇಡೀ ಜಗತ್ತಲ್ಲಿ ಶೂನ್ಯ ಅಂತ. ಆ ಶೂನ್ಯ ಮತ್ತೊಂದು ಶೂನ್ಯವನ್ನು ಯಾವ ಕಾಲಕ್ಕೂ ಪ್ರಾರಂಭವಾಗೋದು ಕೊನೆಗೊಳ್ಳಲೇಬೇಕು. ಪ್ರತಿಯೊಂದು ಹುಟ್ಟಿರ್ತಕ್ಕಂಥದ್ದು ಸಾಯಲೇಬೇಕು. ಜಗತ್ತೆಲ್ಲ ಗೋಲಾಕಾರದಲ್ಲಿರ್ತಕ್ಕಂಥ ವಿಚಾರ. ಇವತ್ತಿಗೂ ನಾವು ಕಾಮನ್ ಸೆನ್ಸ್ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡು ನೋಡಿದಾಗ, ಅಥವಾ ಒಂದೊಂದನ್ನು ಸರಿಯಾಗಿ ನೋಡಿದಾಗ, ವಸಂತ ಉತ್ಸವ, ವಸಂತ ಅಂದರೆ ಗುಂಡು ಅಂತ ಅರ್ಥ ಸಂಸ್ಕೃತದಲ್ಲಿ. ಅಂದರೆ ಗೋಲಾಕಾರ ಅನ್ನೋದು ವಸಂತ, ಉತ್ಸವ ಅಂದರೆ ಗೋಲಾಕಾರದ ಉತ್ಸವ ಅಂತ. ಇಡೀ ಜಗತ್ತಲ್ಲಿ ಗೋಲಾಕಾರ. ಇವತ್ತಿನ ದಿವಸ ಮಕ್ಕಳು ಗರ್ಭಕೋಶ ಗೋಲಾಕಾರ, ನವರಂಧ್ರಗಳು ಗೋಲಾಕಾರ. ಇವತ್ತಿನ ದಿವಸ ನಾವು ಕಾರ್ ಸ್ಟೇರಿಂಗ್ ಇಟ್ಕೊಂಡ್ರೆ ಗೋಲಾಕಾರ. ಇವತ್ತಿನ ದಿವಸ ಪ್ರತಿಯೊಂದು ಟ್ಯೂಬ್ಲೈಟು ಬಲ್ಬೆಲ್ಲ ಗೋಲಾಕಾರ. ಯಾವುದೇ ಒಂದು ವೀಲ್ಗಳು ನೋಡಬೇಕಾದ್ರೆ ಗೋಲಾಕಾರ. ಇವತ್ತಿನ ದಿವಸ ಮಾಧ್ಯಮದಲ್ಲಿ ಇರತಕ್ಕಂಥ ಲೆನ್ಸು ಗೋಲಾಕಾರ, ಕಣ್ಣು ಗೋಲಾಕಾರ, ಕಿವಿಯ ರಂಧ್ರ ಗೋಲಾಕಾರ. ಹೀಗೆ ಪ್ರತಿಯೊಂದು ಗೋಲ ಆಕಾರದಲ್ಲೇ ಇರತಕ್ಕಂಥದ್ದು. ಸ್ಟಾರ್ಟ್ ಆಲ್ವೇಸ್ ಎಂಡ್ಸ್ ಅಂತ, ಎಂಡ್ ಆಲ್ವೇಸ್ ಸ್ಟಾರ್ಟ್ಸ್ ಅಂತ, ರೀಗೇನ್ ಇಟ್ಸ್ ಪವರ್ ಅಂತ. ಪ್ರತಿಯೊಂದು ಹುಟ್ಟು ಸಾವಿನ ಮಧ್ಯದಲ್ಲಿ ಇರತಕ್ಕಂಥ ಜಗತ್ತು ಶೂನ್ಯ. ಆ ಶೂನ್ಯದಲ್ಲೇ ಹುಟ್ಟು ಬರ್ತೀವಿ, ಶೂನ್ಯದಲ್ಲೇ ಹೋಗ್ತೀವಿ ಅನ್ನೋದು ಗಂಡ ಹೆಂಡತಿಯರ ಮಧ್ಯದಲ್ಲಿರ್ತಕ್ಕಂಥ ಜೀವನ ರಹಸ್ಯ. ಅದರಿಂದ ಹುಟ್ಟವಾಗ ಯಾರ ಹತ್ರನೋ ಹುಟ್ತೀವಿ, ಬೆಳಿಬೇಕಾದ್ರೆ ಎಲ್ಲೋ ಬೆಳಿತೀವಿ. ಜೀವನ ಮಾಡೋದು ಯಾರ ಜೊತೆನೋ, ಸಂಗಾತಿಯೊಡನೆ ಅಥವಾ ಸಂಗಾತನೊಡನೆ. ಜೀವನ ಪರ್ಯಂತ ಪರಿಪೂರ್ಣವಾಗಿ ರೀಸೈಕಲ್ ಬಿನ್ ಅಂತ ಕೊನೆಗೆ ಆ ಹೆಣವನ್ನು ಬಿಸಾಕಿದಾಗ ಮನುಷ್ಯ ಪುನರ್ಜನ್ಮ ಅಂತೀವಿ. ಆ ಪುನರ್ಜನ್ಮದ ಮುಖಾಂತರ ಸೃಷ್ಟಿ ಸ್ಥಿತಿ ಲಯ ಎಲ್ಲದ ಸಂಗಮ ಅನುಗ್ರಹ ಚಿಂತನೆ. ಪ್ರತಿಯೊಂದು ಮದುವೆಯಲ್ಲೂ ವಸಂತೋತ್ಸವ. ಗೋಲಾಕಾರದ ಜೀವನದಲ್ಲಿ ಕಾಲಿಡ್ತಾ ಇದೆಯಾ? ಸುಖದಿಂದ ಇರು ಆ ಗೋಲಾಕಾರ. ಯಾಕೆಂದರೆ ಒಂದು ರಥಕ್ಕೆ 4 ಚಕ್ರ, ಗಂಡ ಹೆಂಡತಿ ಮಕ್ಕಳು. ಒಂದು ಚಕ್ರ ಕೆಟ್ಟರು ಇಡೀ ರಥ ನಿಂತು ಹೋಗುತ್ತೆ. ಅಂಥ ಒಂದು ಜೀವನಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ನೀನ್ಯಾರೋ ನಾನ್ಯಾರೋ ಇಬ್ಬರೂ ಸೇರಿದ್ರೂ ಸಹ ಇಂಥ ಒಂದು ರಥವನ್ನು, ಜೀವನದ ರಥವನ್ನು ಎಳೆಯೋಣ ಅನ್ನೋದು ವಸಂತೋತ್ಸವ. ಮದುವೆ ಮಾಡಿ ಅರ್ಥವನ್ನು ಹೇಳೋ ಶ್ರೀನಿವಾಸನ ಕಲ್ಯಾಣೋತ್ಸವ. ಆ ಕಲ್ಯಾಣೋತ್ಸವದಲ್ಲಿ ವಸಂತೋತ್ಸವನ ನೀರನ್ನು, ವಸಂತ ನೀರುಗಳನ್ನು ಹಾಕ್ತೀವಿ. ಯಾಕೆ ಅಂದರೆ ಪ್ರತಿಯೊಬ್ಬರಲ್ಲೂ ವಿಶೇಷವಾಗಿರ್ತಕ್ಕಂಥ ಅಂಕುರಾರ್ಪಣೆ. ಈ ವಂಶಕ್ಕೆ ಅಭಿವೃದ್ಧಿ ಆಗಲಿ, ಎಲ್ಲ ತಾತ ಮುತ್ತಾತಂದರೆ ಈಶ್ಯಗಳು ಪರಿಪೂರ್ಣವಾಗಲಿ, ನಮ್ಮ ವಂಶೋದ್ಧಾರಕ ಹುಟ್ಟಲಿ ಅನ್ನೋ ಅವರ ಆಸೆ ಪರಿಪೂರ್ಣವಾಗಲಿ ಅಂತ ಮುಂದಿನ ಪೀಳಿಗೆಯಲ್ಲಿ ಪ್ರತಿಯೊಬ್ಬನೂ ಅಪೇಕ್ಷೆಯಿಂದ ನೋಡ್ತಾ ಇರತಕ್ಕಂಥ ಜೀವನ. ಇವತ್ತಿನ ದಿವಸ ಆಂಜನೇಯನ ಮುಖಾಂತರವಾಗಿ ಹಾರೈಸೋಣ. ಆಂಜನೇಯ ವಿಚಾರಗಳು ಹೇಳ್ತಾ ಬಂದಾಗ ಶಕ್ತಿಯುತವಾಗಿರ್ತಕ್ಕಂಥ ವಸಂತೋತ್ಸವದಲ್ಲಿ ಆಂಜನೇಯ ಕಪಿಶ್ರೇಷ್ಠನು ರಾಮ ಸೀತನಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಆಟವನ್ನು ಆಡಿಸ್ತಾ.